ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಟ ಕನ್ನಡಿಗ ಹಿಯರ್. ಇವತ್ತಿನ ಜರ್ನಿ ಹೇಗಿರುತ್ತೆ ಅಂದರೆ ನಾರ್ಮಲ್ ಆಗಿ ಇರುತ್ತೆ. ಸೊ ನೈಟ್ ಒಂದು ಸ್ಪೀಕರ್ನ ರೆಡಿ ಮಾಡಿದ್ದೆ. ದೇವ್ರ ಪುಣ್ಯಕ್ಕೆ ಮತ್ತೆ ಅದು ರಿಪೇರಿ ಆಗಿದೆ. ಸಂಜೆ ಹಂಗೆ ರೆಡಿ ಮಾಡ್ಕೊತೀನಿ. ಯಾಕೆಂದರೆ ಸ್ಪೀಕರ್ ಇಲ್ಲಾಂದರೆ ಆಲ್ಮೋಸ್ಟ್ ನಮ್ಮ ಕೆಲಸಗಳು ಯಾವುದೂ ನಡೆಯಲ್ಲ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹರೀಶ್ ಅವರು ಬರ್ತೀನಿ ಅಂದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ನಾನು ಸೇರಿ ಒಂದು ಸ್ಕೂಲ್ ಹತ್ರ ಹೋಗಬೇಕು. ಬಂದು ಕಾಲ್ ಮಾಡಿದರು ಬಂದಿದ್ದೀನಿ ಅಂತ. ಸೊ ಹಂಗಾಗಿ ಅವ್ರು ಫಸ್ಟ್ ಟೈಮ್ ನನ್ನ ರೂಮ್ ಹತ್ರ ಬರ್ತಾಯಿರೋದು. ಸೊ ಅವ್ರಿಗೆ ಲೊಕೇಶನ್ ಗೊತ್ತಾಗಿಲ್ಲ, ಸ್ವಲ್ಪ ಮುಂದೆ ಹೋಗಿಬಿಟ್ಟಿದ್ರು. ಸೊ ಹಂಗಾಗಿ ನಾನು ನಡ್ಕೊಂಡು ಹೋದೆ ಅಲ್ಲಿಗಂಟ. ಹೋಗಿ ನೋಡ್ತೀನಿ, ಅವರು ಏನೋ ಮೊಬೈಲಲ್ಲಿ ಏನೋ ನೋಡ್ತಿದ್ರು. ಸರಿ ಅಂತ ನಾನು ನೋಡಿದೆ. ಮೇಘನ ಅವ್ರ ಸ್ಟೂಡೆಂಟ್ದು ಒಂದು ಫೋಟೋನ ಸ್ಟೇಟಸ್ಗೆ ಹಾಕಿ ನೋಡ್ತಿದ್ರು. ಅದನ್ನೇ ಇದೇ ಹುಡುಗಿ ಮೇಘನ. ಈಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಈಗ ನಾವು ಹೊರಟಿದ್ವಿ ಕನಕಪುರ ರಸ್ತೆ. ಹುಲಿಪುರ ಹತ್ರ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ರ ಹೋಗಿ ಈ ಆನ್ಯುವಲ್ ಡೇ ಬಗ್ಗೆ ಮಾತಾಡಬೇಕಿತ್ತು. ಸೊ ಹಂಗಾಗಿ ನಾನು ಮತ್ತು ಹರೀಶರು ಹೊರಟಿದ್ವಿ. ಹೊರಡೋ ಜಾಗದಲ್ಲಿ ಬೇಕ್ರಿ ಹತ್ರ ನಿಲ್ಲಿಸಿದ್ರು. ಸರಿ ಏನು ತೊಗೊತಾರೆ ಅಂತ ನೋಡಿದ್ರೆ 7 ಅಪ್ ತೊಗೊಂಡ್ರು. ಸರಿ ನಾನೊಂದು ಡ್ಯೂಕ್ ತಗೊಂಡು ಕುಡಿದ್ವಿ. ಅಲ್ಲಿಂದ ಹೋಗುವಾಗ ಅವ್ರು ತೋರಿಸಿದ್ರು ಇಲ್ಲೊಂದು ನನ್ನ ಮನೆ ಇದೆ ಅಂತ. ಡವ್ ಮಾಡಿಬಿಡಿ ಅಂತ ನಾನು ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಹಂಗೆ ಬಂದ್ವಿ. ದಾರಿ ಉದ್ದಕ್ಕೆ ಮಾತಾಡ್ತಾ ಹೋಗ್ತಿದ್ರು. ಬಟ್ ಆ ಸೌಂಡಿಗೆ ಏನೂ ಕೇಳಿಸ್ತಾ ಇರಲಿಲ್ಲ. ಆದ್ರೂ ಹ್ಞೂ ಹೌದಾ ಅಂತಿದ್ದೆ. ಈಗ ಟೈಮು 8:30 ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಂಡು ಹೋಗೋ ದಾರಿಯಲ್ಲಿ ಒಂದು ಆಟೋ ಮೇಲೆ ಬರೆದಿತ್ತು, ಜಾತಿ ಬಿಡಿ ಮತ ಬಿಡಿ ಮಾನವತೆಗೆ ಜೀವ ಕೊಡಿ ಅಂತ ಬರೆದಿತ್ತು. ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ನಾವು ಮಾಡೋ ಕೆಲಸ ಏನೇ ಇದ್ರೂ ಅದು ಭಯ ಭಕ್ತಿಯಿಂದ ಪ್ರೀತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆಗ ನಮ್ಮ ಕೆಲಸ ಯಾವತ್ತೂ ವ್ಯರ್ಥ ಆಗಲ್ಲ. ದಯಾನಂದ ಆರ್ಯ ವಿದ್ಯಾ ಪಬ್ಲಿಕ್ ಸ್ಕೂಲ್ ಗೇಟ್ ಹತ್ರ ಇದ್ದೀವಿ. ಒಳಗೆ ಎಂಟ್ರಿ ಹಾಕ್ಸ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೋಡಿ ಶಾಕ್ ಆಯ್ತು ನನಗೆ. ತುಂಬ ದಿನಗಳಾದಮೇಲೆ ಸಿಕ್ಕಿದ್ರು ಕರಾಟೆ ನಾಗರಾಜ್ ಸರು. ಮಾತಾಡಿಸ್ತಾ ಇದ್ದೆ. ತುಂಬ ದಿನ ಆಗಿತ್ತು. ಅಮ್ಮಮ್ಮ ಅಂದರೆ ಒಂದು 4 ಇಯರ್ಸ್ ಆಗಿತ್ತು. ಅದರಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಇದೇ ನೃತ್ಯಂ ಸ್ಟುಡಿಯೋದಲ್ಲಿ ಅವರು ಕರಾಟೆ ಟೀಚರಾಗಿ ವರ್ಕ್ ಮಾಡ್ತಿದ್ರು. ನಾವು ಡ್ಯಾನ್ಸರಾಗಿ ವರ್ಕ್ ಮಾಡ್ತಿದ್ವಿ, ಈಗಲೂ ಮಾಡ್ತಾಯಿದ್ವಿ. ಸೊ ಇದೇ ಫೋಟೋ ನಾವು ಆಗ ತೆಗೆಸ್ಕೊಂಡಿದ್ದು. ಸ್ಕೂಲಲ್ಲೇ ಕ್ಯಾಂಟೀನ್ ಇತ್ತು. ಸರಿ ಅಂದ್ಬಿಟ್ಟು ನಾನು ಬ್ಯಾಟಿಂಗ್ ಆಡಿದೆ. ಹರೀಶ್ ಅವರು ಅಲ್ಲಿ ಮೀಟಿಂಗ್ ಕೂತ್ಕೊಂಡಿದ್ರು. ಮತ್ತು ಒಳಗೆ ಕರೆದ್ರು. ಸರಿ ಅಂದ್ಬಿಟ್ಟು ನಾನು ಮತ್ತು ಹರೀಶ್ ಹೋದ್ವಿ ಆಫೀಸ್ ರೂಮ್ ಹತ್ರ ಪ್ರಿನ್ಸಿಪಾಲ್ ಮ್ಯಾಮ್ನ ಮಾತಾಡೋಕ್ಕೆ. ನಾನು ಕೆಲವು ಬರ್ಕೊಂಡು ಹೋಗಿದ್ದೆ ಮೈಥಾಲಜಿ ಥೀಮ್ನ. ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಮಾಡಿರೋ ಥೀಮ್ ಕೆಲವು ಅವ್ರಿಗೂ ಇಷ್ಟ ಆಯಿತು. ಅವರು 4 ಯುಗಗಳು ಮಾಡೋಣ ಅಂತ ಹೇಳಿದ್ರು. 4 ಯುಗದಲ್ಲಿ ಸತ್ಯಯುಗ ಆಗಲಿ, ಮತ್ತು ತ್ರೇತಾಯುಗ ಆಗಲಿ, ದ್ವಾಪರ ಯುಗ ಆಗಲಿ, ಕಲಿಯುಗ ಆಗಲಿ, ಈ ಥರ 1 by 1 ಹೋಗೋಣ ಅಂತ ಮಾತಾಡಿದ್ವಿ. ಆ 4 ಯುಗದ ಥೀಮ್ಗಳನ್ನ ರೆಡಿ ಮಾಡಿಕೊಂಡು ಒಂದು ಕೊಟೇಶನ್ ತೊಗೊಬರ್ತೀವಿ ಫ್ರೈಡೇ ಅಂತ ಹೇಳ್ಬಿಟ್ಟು 2 days ಟೈಮ್ ಕೇಳ್ಕೊಂಡು ನಾವು ಬಂದ್ವಿ. ಬರೋದರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ತಿನ್ನೋಕೆ ಕೂತ್ಕೊಂಡ್ವಿ. ತಿಂದ್ಬಿಟ್ಟು ಮತ್ತೆ ನನಗೂ ಕೆಲಸ ಇತ್ತು, ಕ್ಲಾಸ್ ಹತ್ರ ಹೋಗಬೇಕು. ಅವ್ರಿಗೂ ಕ್ಲಾಸ್ ಹತ್ರ ಹೋಗಬೇಕು ಅಂತ ಅವರು ಹೋದರು. ನಾನು ಕ್ಲಾಸ್ ಕಡೆ ಪಯಣನ ಸಾಗಿಸ್ದೆ. ಹೋಗಿದ ತಕ್ಷಣ ವೆಯ್ಟ್ ಮಾಡಿದೆ. ಈಗ ಟೈಮು 3:30 ಆಗಿದೆ. ಸೊ ಮಕ್ಕಳು ಬರೋ ಟೈಮು. ಆಗ್ತಾನೆ ಒಂದು ಪಾಪು ಬಂತು. ಈ ಪಾಪು ಬಂದು 2 months ಆಗಿದೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ಆಗಾಗ ಹತ್ಕೊತಾಳೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟು, ಮೂಡ್ ಚೆನ್ನಾಗಿದ್ದರೆ ಹುಡುಗಿಗೆ ಸಖತ್ತಾಗಿ ಮಾಡ್ತಾಳೆ. ಕ್ಯೂಟಾಗಿ ಮಾಡ್ತಾಳೆ. ಮಕ್ಕಳು ನಿಲ್ಲಿಸ್ಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸ್ ಆಗಿದ ತಕ್ಷಣ ಸ್ಟ್ರೆಚಿಂಗ್ ಆಗಲಿ, ಬ್ಯಾಕ್ ಬೆಂಡಿಂಗ್ ಆಗಲಿ ಎಲ್ಲ ಮಾಡಿದೆ. ಹಾಗೆ ಫ್ರಂಟ್ ರೋಲ್, ಬ್ಯಾಕ್ ರೋಲ್, ಕಾರ್ಟ್ವೀಲ್ ಈ ಥರ ಕೆಲವು ಮಾಡಿಸ್ದೆ. ಮತ್ತು ಬ್ರೇಕ್ ಕೊಟ್ಟೆ ಅವ್ರಿಗೆ. ಮತ್ತು ಕೌಂಟ್ ಜೊತೆ ಮಾಡಿಸ್ದೆ, ಮತ್ತು ಸಾಂಗ್ ಜೊತೆ ಮಾಡಿಸ್ದೆ. ಎಲ್ಲ ಮುಗೀತು. ಮತ್ತು ವಿಶ್ ಮಾಡಿ ಮನೆಗೆ ಕಳಿಸೋವಾಗ ಐಫೈ ಮಾಡಿ ಕಳಿಸ್ತೀನಿ. ಸೊ ಎಲ್ಲ ಐಫೈ ಮಾಡಿಕೊಂಡು, ಐಫೈ ಮಾಡೋ ಥರ ಇರಲಿಲ್ಲ, ಎಲ್ಲ ಹೊಡಿಯೋ ಥರ ಇದ್ದರು. ಹಾಗೆ ಸೆಕೆಂಡ್ ಬ್ಯಾಚ್ ಬಂತು. ಅವ್ರಿಗೆ ವಿಶ್ ಮಾಡಿಸ್ಬಿಟ್ಟು ಎಕ್ಸಸೈಸ್ ಮಾಡಿಸಿಲ್ಲ, ಡೈರೆಕ್ಟು ಕೌಂಟ್ ಜೊತೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಬಿಟ್ಟೆ. ಮತ್ತು ಬ್ಯಾಕ್ ಫ್ಲಿಪ್ನ ಹೊಡೆದು ಕಳಿಸ್ತಾ ಇದ್ದೆ. ಕೆಲವರು ಪೇರೆಂಟ್ಸು ಸಪೋರ್ಟಿವ್ ಆಗಿದ್ದಾರೆ. ಹೊಡೀರಿ ನನ್ನ ಮಗನ ಪರವಾಗಿಲ್ಲ, ಕಲಿಬೇಕಷ್ಟೇ ಅವನು ಅಂತಂದ್ಬಿಟ್ಟು ಸ್ವಲ್ಪ ಸಪೋರ್ಟಿವಾಗಿ ಮಾತಾಡ್ತಾರೆ. ಕೆಲವು ಪೇರೆಂಟ್ಸು ನನ್ನ ಮಗನ ಹೊಡಿಬೇಡಿ ಹಂಗೆ ಹಿಂಗೆ ಅಂತಾರೆ. ಸೊ ಅವ್ರು ಅಷ್ಟು ಮುದ್ದಾಗಿ ಸಾಕಿರ್ತಾರೆ. ಬಟ್ ಕೆಲವರು ಕೇಳ್ತಾರೆ ಮಾತು, ಕೆಲವರು ಕೇಳಲ್ಲ.
ಬಟ್ ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವರು ಫಾಸ್ಟಾಗಿ ಕಲ್ತ್ಕೊಬಿಡ್ತಾರೆ, ಕೆಲವ್ರದ್ದು ವರ್ಷ ಆದರೂ ಕಲಿಯಲ್ಲ, ಕೆಲವರು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ, ಕೆಲವರು ಟೈಮ್ ಯಾವಾಗುತ್ತೆ ಮನೆಗೆ ಹೋಗೋದು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಹಂಗಾಗಿ ಮಕ್ಕಳು ಸ್ವಲ್ಪ ಕಮ್ಮಿ ಬಂದಿದ್ದಾರೆ. ಈ ಬ್ಯಾಚ್ಗೂ ಎಕ್ಸಸೈಸು, ಡ್ಯಾನ್ಸು ಮತ್ತು ಜಿಮ್ನಾಸ್ಟಿಕ್ ಎಲ್ಲ ಹೇಳ್ಕೊಡ್ತೀನಿ. ಈ ಬ್ಯಾಚು ಮುಗೀತು ಕ್ಲಾಸು. ವಿಶ್ ಮಾಡಿ ಮತ್ತು ಐ5 ರೆಗ್ಯುಲರ್ ಇದು ಐ5 ಎಲ್ಲ ಮಾಡಿ ಎಲ್ಲ ಬಾಯ್ ಮಾಡಿ ಹೋದರು. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಯಿತು, ಥರ್ಡ್ ಬ್ಯಾಚ್. ಅವರು ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ, ಅವ್ರಿಗೆ ಕೌಂಟಲ್ಲಿ ಮಾಡ್ಕೊಳಕ್ಕೆ ಹೇಳಿದೆ. ಕೌಂಟಲ್ಲಿ ಮಾಡಿಕೊಂಡ್ರು ಮತ್ತು ಸಾಂಗ್ ಜೊತೆ ಪ್ಲೇ ಮಾಡಿಸಿದೆ, ಸಾಂಗ್ ಜೊತೆನೂ ಮಾಡಿದ್ರು. ಮತ್ತು ಅವ್ರವ್ರಿಗೆ ಪ್ರಾಕ್ಟೀಸ್ಗೂ ಬಿಟ್ಟಿದ್ದೆ, ಅವರವರೇ ಪ್ರಾಕ್ಟೀಸ್ ಮಾಡ್ಕೊತಾಯಿದ್ರು. ಎಲ್ಲ ಬ್ಯಾಚು ಲೋ ಇದೆ, ಬಿಕಾಸ್ ಎಕ್ಸಾಮ್. ಇವ್ರಿಗೆ ಕಂಟೆಂಪ್ರರಿ ಸ್ಟೈಲ್ ಹೇಳ್ಕೊಡ್ತಿದ್ದೆ. ಕಂಟೆಂಪ್ರರಿ ಸ್ಟೈಲ್ ಬಾಡಿ ಲ್ಯಾಂಗ್ವೇಜ್ ಇನ್ನೂ ಬಂದಿಲ್ಲ, ಸೊ ಕೆಲವು ದಿನ ಹೋಗಬೇಕು. ಕೆಲವರು ಮಾಡ್ತಾರೆ, ಕೆಲವರು ಫ್ರೀ ಸ್ಟೈಲಲ್ಲೇ ಮಾಡ್ತಾರೆ. ಸೊ ಇವ್ರದ್ದು ಕ್ಲಾಸ್ ಮುಗೀತು, ಇವ್ರಿಗೂ ವಿಶ್ ಮಾಡಿಸ್ದೆ. ವಿಶ್ ಮಾಡಿಸಿ ಇವ್ರದ್ದು ಐ5 ಇಲ್ಲ, ಶೇಕ್ ಹ್ಯಾಂಡ್ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಬ್ಯಾಚು ಈಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬ್ಯಾಚ್ ಬಂದುಬಿಟ್ಟು ಲಾಸ್ಟ್ ಬ್ಯಾಚು. ಅವ್ರಿಗೂ ವಿಶ್ ಮಾಡಿ ನಮಸ್ಕಾರ ಮಾಡಿಕೊಂಡು ಗ್ರೂಪ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಮಕ್ಕಳು ಯಾರೂ ಅಷ್ಟೊಂದು ಜನ ಬಂದಿರಲಿಲ್ಲ, ಸೊ ಹಂಗಾಗಿ ಸೋಲೋ ರೆಡಿ ಮಾಡಿದ್ದೆ. ಸೊ ಹಂಗಾಗಿ ಅವ್ರವ್ರ ಸಾಂಗ್ನ ಅವರವರೇ ಒಬ್ರಿಗೊಬ್ರು ಹೇಳ್ಕೊಟ್ಕೊಂಡು ಮಾಡ್ತಿದ್ರು ಪ್ರಾಕ್ಟೀಸ್ ವಿತ್ ಕೌಂಟ್ ಜೊತೆ. ಇದನ್ನೆಲ್ಲ ನೋಡಿಕೊಂಡು ದೀಕ್ಷಾ ಕೂತ್ಕೊಂಡಿದ್ಲು, ಬಿಕಾಸ್ ಅವ್ರಿಗೆ ಹುಷಾರಿಲ್ಲ. ಆದ್ರೂ ಕ್ಲಾಸ್ ಹತ್ರ ಬಂದು ಕೂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಅಂತ ಬಂದಿದ್ಲು. ಸೊ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡು ನೋಡ್ತಿದ್ಲು. ನಾನು ಹೋಗಿ ಕ್ಯಾಮ್ರಾ ತಗೊಂಡೋದೆ, ಕೈ ಅಡ್ಡ ಹಾಕಿದ್ಲು. ಲಾಸ್ಟ್ ಬ್ಯಾಚು ಮುಗೀತು, ವಿಶ್ ಮಾಡಿಸಿ ನಮಸ್ಕಾರ ಮಾಡಿಸ್ದೆ. ಎಲ್ಲ ಫಾಸ್ಟಾಗಿ ಜಲ್ದಿ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ನಮಸ್ಕಾರ ಮಾಡಿಕೊಂಡ್ರು. ಪ್ರಜ್ವಲು ಬಂದುಬಿಟ್ಟು ಹೊಸ್ದಾಗೇನೋ ನಮಸ್ಕಾರ ಮಾಡ್ಕೊಂಡ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಡೋಣ ಅಂದ್ಕೊಂಡು, ಇವಳು ಸ್ವಲ್ಪ ಮುಖ ನೋಡೋಕ್ಕಾಗ್ತಿರಲಿಲ್ಲ. ಇವತ್ತು ಟೋಟಲು 4 ಬ್ಯಾಚ್ ಇತ್ತು, 3:30 to 7:30 ಗಂಟ 4 ಬ್ಯಾಚು ಮುಗಿಸ್ಕೊಂಡು ಎಲ್ಲ ಲೈಟೆಲ್ಲ ಆಫ್ ಮಾಡಿ ನಾನು ನನ್ನ ಮನೆ ಕಡೆ ಪಯಣ ಸಾಗಿಸ್ದೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತೋ ಆಗಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇಷ್ಟ ಆದರೂ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ. ಯಾಕೆಂದರೆ 5 years ಬ್ಯಾಕ್ ನಾನು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಕ್ತಿದ್ದೆ, ಈಗ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ ಇದ್ದಾರೆ, ಬಟ್ ಸಬ್ಸ್ಕ್ರೈಬರ್ ಮಲ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ಹಂಗಾಗಿ ಏನೋ ಲೈಕ್ಸ್ ಜಾಸ್ತಿ ಬರ್ತಿಲ್ಲ, ಆದ್ರೂ ವೀಡಿಯೋಸ್ ಮಾಡ್ತಾಯಿರ್ತೀನಿ ಆಗಾಗ. ಟೈಮ್ ಪಾಸ್, ಒಂದು ಮೆಮೊರಿಯಾಗಿ ನನ್ನ ಲೈಫಲ್ಲಿ ಈ ವಿಡಿಯೋ ಉಳ್ಕೊಳುತ್ತೆ, ಹಂಗಾಗಿ ಮಾಡಿ ಹಾಕ್ತಾಯಿರ್ತೀನಿ. ಓಕೆ ಜನರೇ, ಈಗ ಟೈಮು 8:15 ರೂಮ್ ಹತ್ರ ಬಂದೆ. ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ರು, ಇವತ್ತೇನೋ ಕ್ಲೀನ್ ಮಾಡಿಬಿಟ್ಟು ಒಳ್ಳೆ ಮೂಡಲ್ಲಿ ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಹೀಗಿತ್ತು, ಇಲ್ಲಿಗೆ ಕತೆ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಗಂಟೆ ವಾಚ್ ಮಾಡಿದ್ದಕ್ಕೆ. ದೆನ್ ಬಾಯ್.